ಹಾಯ್ ಹಲೋ ಗೈಸ್, ಇವತ್ತಿನ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ KKR ಮ್ಯಾಚ್ ಬಗ್ಗೆ ಪ್ರಿವ್ಯೂ ಮತ್ತು ಪ್ರಿಡಿಕ್ಷನ್ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಮ್ಯಾಚ್ ನಡೀತಾ ಇರುವಂತದ್ದು ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ನಲ್ಲಿ. ಅರುಣ್ ಜೇಟ್ಲಿ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡೋದಾದ್ರೆ, ಪಿಚ್ ರಿಪೋರ್ಟ್ ಬ್ಯಾಟಿಂಗ್ ಸರ್ಫೇಸ್ ಇರುತ್ತೆ. ಬ್ಯಾಟಿಂಗ್ ಸರ್ಫೇಸ್ ಇರೋದ್ರಿಂದ 200+ ಬೇಕೇ ಬೇಕು. ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡದಂತ ಟೀಮ್ ಗೆಲ್ಬೇಕಾದ್ರೆ 200+ ಹೊಡೆದಂತ ಟೀಮ್ ಕೂಡ ಗೆಲ್ಲೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಈ ಸೀಸನ್ 264 ಚೇಸ್ ಆಗೋದನ್ನ ನೋಡಿದ್ವಿ ಮತ್ತು ಲಾಸ್ಟ್ ಮ್ಯಾಚ್ 160 ಒಳಗಡೆ ಸ್ಟ್ರಿಕ್ ಆಗಿದ್ದು ಕೂಡ ನೋಡಿದ್ವಿ. ಅದೇ ರೀತಿ 76 ಆಲ್ ಔಟ್ ಆಗಿದ್ದು ಕೂಡ ನೋಡಿದ್ವಿ ಇದೇ ಗ್ರೌಂಡ್ ಅಲ್ಲಿ. ಈ ಗ್ರೌಂಡ್ ಅಲ್ಲಿ ಒಳ್ಳೆ ಮ್ಯಾಜಿಕ್ ನಡೀತಾ ಇದೆ ಬ್ಯಾಟಿಂಗ್ ಅಲ್ಲಿ. ಈ ಮ್ಯಾಚ್ ಅಲ್ಲಿ ಏನಾಗ್ಬೋದಪ್ಪ ಅಂದ್ರೆ 200+ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಎರಡು ಟೀಮ್ ನ ಹೆಡ್ ಟು ಹೆಡ್ ನ ನೋಡೋದಾದ್ರೆ, ಎರಡು ಟೀಮ್ ನ ಹೆಡ್ ಟು ಹೆಡ್ ಅಲ್ಲಿ ಈ ಎರಡು ತಂಡಗಳು 34 ಮ್ಯಾಚ್ ಗಳನ್ನ ಆಡಿವೆ. 34 ಮ್ಯಾಚ್ ಅಲ್ಲಿ ಏನಪ್ಪಾ ಅಂದ್ರೆ 15 ಮ್ಯಾಚ್ ನ ಡೆಲ್ಲಿ ಅವರು ಗೆದ್ದಿದ್ದಾರೆ, 19 ಮ್ಯಾಚ್ ನ ಕೋಲ್ಕತ್ತಾದವ್ರು ಗೆದ್ದಿದ್ದಾರೆ. ಇನ್ನು ಒಂದು ಮ್ಯಾಚ್ ನ ಗೆದ್ದಿರುವಂತದ್ದು ನೋ ರಿಸಲ್ಟ್ ಆಗಿದೆ ಇನ್ನೊಂದು ಮ್ಯಾಚ್. ಮತ್ತು ಎರಡು ಟೀಮ್ ನ ಹೆಡ್ ಟು ಹೆಡ್ ಡೆಲ್ಲಿಲಿ ನೋಡೋದಾದ್ರೆ, ಎರಡು ಟೀಮ್ಗಳು ಡೆಲ್ಲಿಲಿ 11 ಮ್ಯಾಚ್ ಆಡಿವೆ. 11 ಮ್ಯಾಚ್ ಅಲ್ಲಿ 5 ಮ್ಯಾಚ್ ನ ಗೆದ್ದಿರುವಂತದ್ದು DC, 6 ಮ್ಯಾಚ್ ನ ಗೆದ್ದಿರುವಂತದ್ದು ಕೋಲ್ಕತ್ತಾದವರು. ಒಟ್ನಲ್ಲಿ ಹೆಡ್ ಟು ಹೆಡ್ ಅಲ್ಲಿ ಕೋಲ್ಕತ್ತಾ ತಂಡ ಪ್ರಾಬಲ್ಯ ಸಾಧಿಸಿದೆ. ಇನ್ನು ಪ್ಲೇಯಿಂಗ್ 11 ಆಲ್ಮೋಸ್ಟ್ ಸೇಮ್ ಇರುತ್ತೆ, ಏನು ಚೇಂಜ್ ಆಗಲ್ಲ ಅಂತ ಅನ್ಕೊಂಡಿದೀನಿ. ನಿಮ್ಮ ಪ್ಲೇಯಿಂಗ್ 11 ಏನಂತ ಕಮೆಂಟ್ ಮಾಡಿ. ಇನ್ನು ಎರಡು ಟೀಮ್ ನಲ್ಲಿ ಕೀ ಪ್ಲೇಯರ್ ಟು ವಾಚ್ ಯಾರಾಗ್ಬೋದಪ್ಪ, ಯಾವ ಪ್ಲೇಯರ್ಸ್ ಚೆನ್ನಾಗ್ ಆಡ್ಬೋದಪ್ಪ ಅಂದ್ರೆ, ಡೆಲ್ಲಿ ಕಡೆ ಇವತ್ತಿನ ಮ್ಯಾಚ್ ಅಲ್ಲಿ ನಿತೀಶ್ ರಾಣಾ ಅವರು ಚೆನ್ನಾಗ್ ಆಡ್ತಾರೆ. ನಿತೀಶ್ ರಾಣಾ ಅವರ ಬ್ಯಾಟ್ ಇಂದ ಒಳ್ಳೆ ರನ್ ಬರುತ್ತೆ ಅಂತ ಹೇಳ್ತೀನಿ. ಮತ್ತು ಅದೇ ರೀತಿ ಕೋಲ್ಕತ್ತಾ ಕಡೆ ಯಾರಪ್ಪ ಚೆನ್ನಾಗ್ ಆಡ್ಬೋದು ಅಂದ್ರೆ, ರಹಾನೆ ಬ್ಯಾಟ್ ಇಂದ, ಕ್ಯಾಪ್ಟನ್ ರಹಾನೆ ಬ್ಯಾಟ್ ಇಂದ ಒಳ್ಳೆ ರನ್ ಬರುತ್ತೆ ಅಂತ ಹೇಳ್ತೀನಿ. ಮತ್ತು ಬೌಲಿಂಗ್ ಯಾರಪ್ಪ ಚೆನ್ನಾಗ್ ಮಾಡ್ಬೋದಪ್ಪ ಅಂದ್ರೆ, ನಟರಾಜನ್ ಅವರು ಡೆಲ್ಲಿ ಕಡೆ ಇವತ್ತು ಸೈಕ್ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ತೀನಿ. ನಟರಾಜನ್ ಅವ್ರ ಕಡೆಯಿಂದ ಒಳ್ಳೆ ಸ್ಪೆಲ್ ಬರುತ್ತೆ. ಮತ್ತು ಅದೇ ರೀತಿ ಕೋಲ್ಕತ್ತಾ ಕಡೆ ಬೌಲಿಂಗ್ ಯಾರಪ್ಪ ಚೆನ್ನಾಗ್ ಮಾಡ್ಬೋದು ಅಂದ್ರೆ, ಇವತ್ತಿನ ಮ್ಯಾಚ್ ಅಲ್ಲಿ ಕೋಲ್ಕತ್ತಾ ಕಡೆ ವರುಣ್ ಚಕ್ರವರ್ತಿ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ತೀನಿ. ಮತ್ತು ಇವತ್ತಿನ ಮ್ಯಾಚ್ ನ ನಾನು ಕೋಲ್ಕತ್ತಾ ಅವರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೆಡಿಕ್ಟ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.